ನಮಸ್ಕಾರ. ನಾನು ಆರ್.ಜೆ. ನಾಯನ ಒಂದೊಳ್ಳೆ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕೆಲವೊಂದು ಸಲ ನಾವು ದಾರಿಯಲ್ಲಿ ಹೋಗ್ತಾ ಇರುವಾಗ ಆ್ಯಂಬುಲೆನ್ಸ್ಗಳ ಸೈರನ್ ಕೇಳುತ್ತೆ. ಆಗ ನಾವು ದಾರಿಯನ್ನು ಬಿಡಬೇಕು, ಅಂದರೆ ಡ್ರೈವಿಂಗಲ್ಲಿದ್ದರೆ ದಾರಿಯನ್ನು ಬಿಡಬೇಕು ಅನ್ನುವಂಥದ್ದು ಕಾಮನ್ ಆಗಿ ಇರಬೇಕಾದಂತಹ ಒಂದು ಪ್ರಜ್ಞೆ. ಆದರೆ ಎಷ್ಟೋ ಜನ ಅದನ್ನು ಮರೆತು ತಮ್ಮಷ್ಟಕ್ಕೆ ತಾವಿರ್ತಾರೆ. ಆ್ಯಂಡ್ ಎಷ್ಟೋ ಸಲ ಬ್ಲಾಕ್ಗಳಲ್ಲಿ ಸಿಕ್ಕಾಕಿಕೊಳ್ಳುವಂತಹ ಆ್ಯಂಬುಲೆನ್ಸ್ಗಳನ್ನು ನೋಡಿದಾಗ ಮನಸ್ಸಿಗೆ ಬೇಜಾರಾಗುತ್ತೆ ಅಲ್ವಾ? ಈ ಆ್ಯಂಬುಲೆನ್ಸ್ಗಳ ವಿಷಯ ಬಂದಾಗ ನನಗೆ ಯಾವಾಗಲೂ ನನ್ನ ರೂಮ್ಮೇಟ್ ಒಬ್ಬಳು ನೆನಪಾಗ್ತಾಳೆ. ಅಸ್ಸಾಮಿನವಳವಳು. ಬೆಂಗಳೂರಲ್ಲಿದ್ದಾಗ ರಸ್ತೆ ಮೇಲೆ ನಿಮಗೆ ಗೊತ್ತಿದೆಯಲ್ಲ, ಬೆಂಗಳೂರಿನಂಥ ಮಹಾನಗರದಲ್ಲಿ ಎಷ್ಟು ಆ್ಯಂಬುಲೆನ್ಸ್ಗಳು ಒಂದು ನಿಮಿಷದಲ್ಲಿ ಬರ್ತವೆ ಅಂತಂದರೆ ಆ ಸೌಂಡ್ ಕಂಟಿನ್ಯೂ ಆಗಿ ಕೇಳ್ತಾನೆ ಇರುತ್ತೆ. ಅವಳು ಯಾವಾಗಲೂ ಈ ಆ್ಯಂಬುಲೆನ್ಸ್ ಬಂದಾಗ ಚಪ್ಪಲಿಯನ್ನು ತೆಗೆದು ಕೈ ಮುಗಿದು ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ಳು. ನಾನು ಕೇಳಿದೆ ಏನಿದು ಅಂತ. ಅವ್ರ ಕಡೆ ಅಂತಂದರೆ ಅವರಿಗೆ ಹೇಳ್ಕೊಟ್ಟಂತಹ ಒಂದು ಪಾಠ ಅಸ್ಸಾಮಲ್ಲಿ ಅದೇನು ಅಂತ ಹೇಳಿದ್ರೆ, ಆ್ಯಂಬುಲೆನ್ಸಲ್ಲಿ ಇರುವವರಿಗೆ ಸೀರಿಯಸ್ಸಲ್ಲಿರ್ತಾರೆ, ಏನೋ ಸಮಸ್ಯೆಯಲ್ಲಿರ್ತಾರೆ, ತುಂಬ ತುರ್ತು ಚಿಕಿತ್ಸೆಗೆ ಹೋಗ್ತಾ ಇರ್ತಾರೆ. ಇಂತಹ ಸಮಯದಲ್ಲಿ ನಾವು ದೇವರಿಗೆ ಪ್ರಾರ್ಥನೆ ಮಾಡೋದಿದೆ ಅಲ್ವಾ, ಅದು ಅವರಿಗೆ ಏನೋ ಒಂದು ರೀತಿಯಾದಂಥ ಶ್ರೀರಕ್ಷೆ ರೀತಿಯಲ್ಲಿ ಕಾಪಾಡುತ್ತೆ ಅನ್ನುವಂತಹ ನಂಬಿಕೆ, ಒಂದು ಪಾಸಿಟಿವ್ ನಂಬಿಕೆ ನೋಡಿ. ದೇವರು ಯಾವಾಗಲೂ ನಾವು ಪ್ರಾರ್ಥನೆ ಮಾಡಿದಾಗ ನಮಗೆ ಕೊಡೋದಕ್ಕಿಂತ ನಾವು ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಅದನ್ನು ಬೇಗ ನೆರವೇರಿಸ್ತಾರೆ ಅನ್ನುವಂತಹ ಒಂದು ಮಾತಿದೆ. ಎಷ್ಟು ಅದ್ಭುತವಾದಂತಹ ವಿಚಾರ ಅಲ್ವಾ? ಹೀಗೆ ಬೇರೆಯವರಿಂದ ಕಲಿಯುವಂತಹ ಎಷ್ಟೋ ವಿಚಾರಗಳು ನಮ್ಮ ಸುತ್ತಮುತ್ತ ಇದ್ದೇ ಇರುತ್ತೆ. ನಾವು ಅಂದ್ಕೊಂಡಿರ್ತೀವಿ ನಮ್ಮ ಕಡೆ ಅಥವಾ ನಮ್ಮೂರಲ್ಲಿ ಮಾತ್ರ ಇಂತಹ ವಿಚಾರಗಳನ್ನು ಪಾಲಿಸ್ತೀವಿ, ಹೀಗೆ ಮಾಡ್ತೀವಿ, ಹೀಗೆ ಫಾಲೋ ಮಾಡ್ತೀವಿ ಅಂತ. ಆದರೆ ನಮ್ಮ ಭಾರತದ ಮೂಲೆ ಮೂಲೆಯನ್ನು ನಾವು ನೋಡೋದಾದರೆ ಅಂತಃಕರಣ ಇರುವಂತಹ, ಅದೆಷ್ಟು ಮಾನವೀಯತೆ ಇರುವಂತಹ, ಮೌಲ್ಯಗಳಿರುವಂತಹ ಆಚಾರ ವಿಚಾರಗಳನ್ನು ನಾವು ಕಾಣ್ತೀವಿ. ಆಗಲೇ ನಾವು ಭಾರತೀಯರು ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗೋದು. ಆದರೆ ನಾವು ಕೆಲವೊಂದು ಸಲ ನೋಡ್ತೀವಿ ಎಷ್ಟೋ ಜನರನ್ನು ಆ್ಯಂಬುಲೆನ್ಸ್ ಹೋಗ್ತಾ ಇದ್ದರೆ ಅದರ ಹಿಂದೆಯೇ ಹೋದರೆ ಸ್ವಲ್ಪ ಬೇಗ ತಲುಪ್ಬೋದು ಅಂತ ಹೇಳಿ ಅದರ ಹಿಂದೆ ಹೋಗುವಂಥದ್ದು, ಆ್ಯಂಬುಲೆನ್ಸ್ಗೆ ದಾರಿ ಮಾಡಿಕೊಡದೇ ಇರುವಂಥದ್ದು, ಎಷ್ಟೋ ಸಲ ರಸ್ತೆಯಲ್ಲಿ ಇರುವಂತಹ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸುವುದರ ಬದಲು ಆ ಆಕ್ಸಿಡೆಂಟ್ ಹೇಗಾಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದು, ಫೋಟೋಸ್ ತೊಗೊಳ್ಳೋದು, ವೀಡಿಯೋಸ್ ತೊಗೊಳ್ಳೋದು, ಇಂತಹ ಒಂದು ಕೆಲಸಗಳನ್ನೆಲ್ಲ ನಾವು ಮಾಡ್ತಾ ಇರ್ತೀವಿ. ಅಂತಹ ವಿಚಾರಗಳ ಬಗ್ಗೆ ಯೋಚನೆ ಮಾಡೋದಾದರೆ ಅಲ್ಲಿ ಮಾನವೀಯತೆ ಕಾಣಿಸೋದೇ ಇಲ್ಲ ಅಂತ ಅನಿಸುತ್ತೆ ಅಲ್ವಾ? ನಿಜವಾಗ್ಲೂ ನಾವು ಮಾಡಬೇಕಾಗಿರೋದೇನು, ನಮ್ಮಿಂದಾದಂತಹ ಒಂದು ಸಹಾಯ, ಆ ಕ್ಷಣದಲ್ಲಿ ಗಾಯಾಳುಗಳಿಗೆ ಏನು ಮಾಡಬೇಕು ಅದನ್ನು ಮಾಡೋದು. ನಿಮಗೆ ಗೊತ್ತಿದೆ, ಕಾನೂನಿನ ರೀತಿಯಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಪನಿಷ್ಮೆಂಟನ್ನು ನೀಡೋದಿಲ್ಲ ಅಥವಾ ಸ್ಟೇಷನ್ಗಳಿಗೆ ಅಲೆದಾಡಿಸುವಂಥ ಕೆಲಸ ಮಾಡೋದಿಲ್ಲ. ನೀವು ನಿಮ್ಮ ಪಾಟಿಗೆ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಿ ಅಲ್ಲಿಂದ ಹೋಗ್ಬೋದು ಅಂತ ಕಾನೂನು ಹೇಳುತ್ತೆ. ಆದರೆ ಇನ್ನೂ ಕೂಡ ನಮಗೆ ನಂಬಿಕೆ ಬಂದಿಲ್ಲ. ಇತ್ತೀಚಿನ ದಿನಗಳಲ್ಲಂತೂ ಕೆಲವೊಂದು ಪ್ರಕರಣಗಳನ್ನು ನಾವು ನೋಡ್ತೀವಿ. ಮೊನ್ನೆ ಬೆಂಗಳೂರಲ್ಲಿ, ಅದು ಬನಶಂಕರಿಯಲ್ಲಿ ಆದಂಥ ಘಟನೆ ಬಗ್ಗೆ ಓದ್ತಾ ಇದ್ದೆ ನಾನು. ಹಾರ್ಟ್ ಅಟ್ಯಾಕ್ ಆಗಿ ಕೆಳಗಡೆ ಬಿದ್ದು ಗಂಡ ಒದ್ದಾಡ್ತಾ ಇದ್ದಾಗ ಹೆಂಡತಿ ಸಹಾಯಕ್ಕೋಸ್ಕರ ಅಂಗಲಾಚಿದಾಗ ಸಹಾಯನೇ ಸಿಗೋದಿಲ್ಲ ಅಂತೆ. ಕಾರಣ ಏನಪ್ಪ ಅಂತಂದರೆ, ಈ ರೀತಿ ಯಾರಾದರೂ ಕೈಯನ್ನು ಅಡ್ಡ ಹಿಡಿದು ಈ ಥರ ಮಾಡಿ ನಿಲ್ಲಿಸಿ ದರೋಡೆ ಮಾಡ್ತಾರೆ, ಕಳ್ಳತನ ಆಗುತ್ತೆ ಅಥವಾ ಕ್ರೈಮ್ ನಡಿಬಹುದು ಅನ್ನುವಂತಹ ಭಯದಿಂದ ಯಾರೂ ಕೂಡ ವೆಹಿಕಲ್ನ ನಿಲ್ಲಿಸಿಲ್ಲ ಅಂತೆ ನೋಡಿ. ಕೆಲವೊಂದು ಸಲ ಇಂತಹ ವಿಚಾರಗಳು ಕೂಡ ಇರುತ್ತೆ. ಕೆಲವೊಮ್ಮೆ ನಾವು ನಮ್ಮ ಪ್ರೊಟೆಕ್ಷನ್ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ನಾವು ಭದ್ರವಾಗಿದ್ದೀವಿ ಅಂತಂದರೆ ಖಂಡಿತ ಇನ್ನೊಬ್ಬರಿಗೆ ಮಾಡುವಂಥ ಸಹಾಯವನ್ನು ನಾವು ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ ಅಲ್ವಾ? ಹೌದು, ಒಂದು ಆ್ಯಂಬುಲೆನ್ಸ್ನ ಸುತ್ತ ಇಷ್ಟೊಂದು ವಿಚಾರಗಳು ಹಾಗೆ ತಲೆಯಲ್ಲಿ ಬಂತು, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ನೀವು ನಮಗೋಸ್ಕರ ಬದುಕುವುದರ ಜೊತೆಗೆ ಒಂದಿಷ್ಟು ಸುತ್ತಮುತ್ತಲಿನ ವಿಚಾರಗಳಿಗೆ ಗಮನ ಹರಿಸಿದ್ರೆ ಜೀವನ ಚಂದ ಅಲ್ವಾ ಅಂತ ಏನು ಹೇಳ್ತೀರಾ? ಇಂತಹ ಒಳ್ಳೆಯ ವಿಚಾರಗಳ ಜೊತೆ ಮತ್ತೆ ವಾಪಸ್ ಬರ್ತಾ ಇರ್ತೀನಿ. ನಮಸ್ಕಾರ.